ಬಸವರಾಜ ಸ್ವಾಮೀಜಿಯವರು ಸಿಕ್ಕಿದಕ್ಕೆ ಇವತ್ತು ಹೆಮ್ಮರವಾಗಿ ಸಂಗೀತ ಕಾರ್ಯವನ್ನು ನಡೀತಾ ಇದೆ. ಬಸವರಾಜ ಸ್ವಾಮೀಜಿಯವರ ಬಗ್ಗೆ ನಾನು ಒಂದೆರಡು ಮಾತು ಹೇಳಬೇಕಂದ್ರೆ, ಸಂಗೀತ ಗಾಯನವನ್ನು ಮಾಡುವಾಗ ಒಂದು ಹಾಡವನ್ನ ಬಹಳ ಚಂದ ಹಾಡ್ತಿದ್ರು ಅವರು. ಜೋಳಿಗೆ ತಂದ ಹೋಳಿಗೆ ತಂದ ಅನ್ನುವಂಥದನ್ನ ನಾನು ಯಾವಾಗಲೂ ಹಾಡ್ಲಿಕ್ಕೆ ಹಚ್ತಿದ್ದೆ. ನಾ ಎಲ್ಲೇ ಕಾರ್ಯಕ್ರಮಕ್ಕೆ ಬಂದ್ರು ಬಸವರಾಜ ಸ್ವಾಮೀಜಿಯವರು ಅದನ್ನ ಹಾಡ್ರಿ ಅಂತ ನಾನು ಹೇಳ್ತಿದ್ದೆ. ಎಷ್ಟು ಸುಂದರವಾಗಿ ಹಾಡ್ತಿದ್ರು ಅವರು. ಆ ಜೋಳಿಗೆ ಹೋಳಿಗೆ ಬಗ್ಗೆ ಎಷ್ಟು ಸುಂದರವಾಗಿ ಹಾಡ್ತಾರ. ಅಲ್ಲಿ ಕುಂತಿರ್ತಕ್ಕಂಥ ಜನಗಳನ್ನ ಮನಸ್ಸು ಒಲಿಸುವಂತ ಒಂದು ಕಾರ್ಯವನ್ನ ನಮ್ಮ ಬಸವರಾಜ ಸ್ವಾಮೀಜಿಯವರು ಮಾಡುತ್ತಿದ್ದಾರೆ. ಬಸವರಾಜ ಸ್ವಾಮೀಜಿಯವರು ಹೇಗೆ ಬದುಕಿ ಹೋಗಿದ್ರಂದ್ರೆ, ಯಾರಿಗೂ ತನ್ನಲ್ಲಿಂದ ಯಾವುದೇ ರೀತಿಯಿಂದ ಕಷ್ಟವನ್ನ ಕೊಡ್ಲಿಲ್ಲ. ಅವರು ಮನಸ್ಸು ನೋಯಿಸಲಿಲ್ಲ. ಹೆಂಗ ಬದುಕಿದ್ರಂದ್ರೆ 12ನೇ ಶತಮಾನದಲ್ಲಿರ್ತಕ್ಕಂಥ ಶರಣರು ಹೇಗ ಬದುಕಿದ್ರಲ್ಲ ಹಂಗ ಬಸವಣ್ಣನವರ ಬದುಕಿದಂಗ, ಚನ್ನಬಸವಣ್ಣನವರ ಬದುಕಿದಂಗ ಬಸವರಾಜ ಸ್ವಾಮೀಜಿಯವರ ಬದುಕಿ ಇಲ್ಲೆಲ್ಲ ಕುಂತಿರ್ತಕ್ಕಂಥ ಜನಗಳಿಗೆ ಒಂದು ಮಾರ್ಗದರ್ಶನವನ್ನು ಮಾಡತಕ್ಕಂಥ ಶಕ್ತಿಯನ್ನ ಬೆಳೆಸ್ಕೊಂಡ್ರು. ಅದಕ್ಕೆ ಬಂಧುಗಳೇ, ಜೀವನದೊಳಗ ಮುಂದೆ ಹೋಗಬೇಕಾದ್ರೆ, ಜೀವನದೊಳಗ ಯಶಸ್ವಿಯನ್ನ ಪಡಿಬೇಕಾದ್ರೆ ಹಿಂದೆ ಗುರು ಮುಂದೆ ಗುರಿ ಬೇಕು ಅನ್ನುವಂತ ಮಾತನ್ನ ಬಹು ಸುಂದರವಾಗಿ ಹೇಳುತ್ತಾರೆ. ಇವೆರಡೂ ಯಾರಲ್ಲಿ ಇಲ್ಲ ಅವನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಗುರಿ ಬೇಕು, ಹಿಂದೆ ಗುರು ಬೇಕು. ಮುಂದೆ ಏನು ಗುರಿ ಬೇಕು ಅಂದ್ರೆ ಒಳ್ಳೆಯ ಆಲೋಚನೆ ಇಟ್ಟುಕೊಂಡು ಒಳ್ಳೆಯ ಮಾರ್ಗವನ್ನ ಹಿಡ್ಕೊಂಡು ಹೋದಾಗ ಹಿಂದೆ ಒಬ್ಬ ಗುರುವಿನ ಆಶೀರ್ವಾದ ಇತ್ತು ಅಂದ್ರೆ ಆ ಗುರಿ ಮುಟ್ಲಿಕ್ಕೆ ಸಾಧ್ಯದ. ಒಂದು ವೇಳೆ ಗುರುವಿನ ಆಶೀರ್ವಾದ ಇರ್ಲಿಲ್ಲ ಅಂದ್ರೆ ಅದು ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬದುಕಿನೊಳಗ ಅದನ್ನ ಹೇಳ್ತಿರ್ತಾರ ಅವರು. ತುಳಸಿದಾಸ್ ಹೇಳಿದ್ದ ಮಾತು ನೀವೆಲ್ಲ ಕೇಳಿರಿ. ಆದ್ರೆ ಈ ಸಂಸಾರದೊಳಗ ಏನ್ ಬೇಕಂದ್ರೆ ಗುರುವಿನ